ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರೇವತು ವಾಗ್ದೇವ್ಯೈ ನಮಃ. ಆತ್ಮೀಯ ವೀಕ್ಷಕರೇ, ನಿಮಗಾಗಿ ವಾರ ಭವಿಷ್ಯವನ್ನು ಹೊರತಂದಿದ್ದೇನೆ. ಇದು ತಾರೀಖು 12/5/2024 18/5/2024 ಇರುತ್ತದೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ವಿಡಿಯೋಗಳು ನೇರವಾಗಿ ತಲುಪುತ್ತವೆ. ಈಗ ರಾಶಿ ಭವಿಷ್ಯದತ್ತ ನೋಡೋಣ. ಮೇಷರಾಶಿ. ವಾರದ ಆರಂಭ ಸಂತೋಷದಾಯಕವಾಗಿರುತ್ತದೆ. ಧನಾದಾಯವು ನಿಮ್ಮ ನಿರೀಕ್ಷೆಯ ಹತ್ತಿರ ಬರುತ್ತದೆ. ಉತ್ತಮವಾಗಿ ಮಾತನಾಡಿ ಜನರನ್ನು ಗೆಲ್ಲುವಿರಿ. ಚುರುಕಾಗಿ ಕೆಲಸ ಮಾಡಿ ಎಲ್ಲರ ಗಮನ ಸೆಳೆಯುವಿರಿ. ಆಸ್ತಿಗಾಗಿ ಪ್ರಯತ್ನ ಪಡಬಹುದು. ವಿದ್ಯಾರ್ಥಿಗಳಿಗೆ ನಿರೀಕ್ಷಿಸಿದ ಯಶಸ್ಸು ದೊರೆಯುತ್ತದೆ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿರಿ. ಸಂಗಾತಿಯು ಬುದ್ಧಿವಂತಿಕೆಯಿಂದ ನಿಮ್ಮಿಂದ ಹಣ ವಸೂಲಿ ಮಾಡುವರು. ಹಿರಿಯರ ಆಸ್ತಿ ದೊರೆಯುವ ಸಂದರ್ಭವಿದೆ. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿನ ಏಳಿಗೆ ಇರುತ್ತದೆ. ಕಬ್ಬಿಣದ ಅಲಂಕಾರಕ ವಸ್ತುಗಳನ್ನು ಮತ್ತು ಕರಿದ ತಿಂಡಿಗಳನ್ನು ಮಾರುವವರಿಗೆ ಹೆಚ್ಚಿನ ಲಾಭವಿರುತ್ತದೆ. ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಸಿಹಿ ಸುದ್ದಿ ಇರುತ್ತದೆ. ಕೆಲವೊಂದು ವಿಚಾರಗಳಲ್ಲಿ ತಾಯಿ ನಿಮ್ಮ ವಿರುದ್ಧ ಮಾತನಾಡುವರು. ತಂದೆಯಿಂದ ಧನ ಸಹಾಯ ನಿರೀಕ್ಷೆ ಮಾಡಬಹುದು. ವೃತ್ತಿಯಿಂದ ಹೆಚ್ಚು ಅನುಕೂಲವಾಗುತ್ತದೆ. ವೃಷಭ ರಾಶಿ. ಬಹಳ ಗಂಭೀರವಾದ ನಡವಳಿಕೆ ನಿಮ್ಮಲ್ಲಿರುತ್ತದೆ. ಧನಾದಾಯವು ಸಾಮಾನ್ಯ ಮಟ್ಟದಲ್ಲಿ ಇರುತ್ತದೆ. ತಾಯಿಯಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರ ಸಿಕ್ಕರೂ ಸಹ ಉಳಿದವರು ಸಹಕರಿಸುವುದಿಲ್ಲ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿಸಿದ ಯಶಸ್ಸು ದೊರೆಯುವುದಿಲ್ಲ. ಮೂತ್ರ ಸಂಬಂಧಿ ದೋಷಗಳು ಇರುವವರು ಹೆಚ್ಚು ಎಚ್ಚರ ವಹಿಸಿರಿ. ಸಂಗಾತಿಯಿಂದ ನಿಮಗೆ ಅಲ್ಪಮಟ್ಟಿನ ಸಹಕಾರಗಳು ದೊರೆಯುತ್ತವೆ. ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರ ವಹಿಸಿರಿ. ಬೆಳ್ಳಿ ಆಭರಣ ತಯಾರಕರಿಗೆ ಸ್ವಲ್ಪ ಹಿನ್ನಡೆ ಇರುತ್ತದೆ. ಸಂಗಾತಿ ಕೊಂಡ ಆಸ್ತಿಗಳಲ್ಲಿ ಸಮಸ್ಯೆಗಳು ಏಳಬಹುದು. ಹಿರಿಯರಿಗಾಗಿ ಹಣ ಖರ್ಚು ಮಾಡಬೇಕಾದ ಸಂದರ್ಭಗಳಿವೆ. ತಂದೆಯಿಂದ ಕೃಷಿ ಭೂಮಿ ನಿಮಗೆ ದೊರೆಯುವ ಸಾಧ್ಯತೆಗಳಿವೆ. ವೃತ್ತಿಯಲ್ಲಿ ಏಳಿಗೆ ಇದ್ದರೂ ಸಹ ಸ್ವಲ್ಪ ಗೊಂದಲಗಳಿರುತ್ತವೆ. ಕೃಷಿ ಮಾಡುವವರಿಗೆ ಕೃಷಿಯಿಂದ ಸ್ವಲ್ಪ ಆದಾಯ ಬರುತ್ತದೆ. ಮಿಥುನ ರಾಶಿ. ವಾರದ ಆರಂಭ ಆಹ್ಲಾದಕರವಾಗಿರುತ್ತದೆ. ಧನಾದಾಯವು ಮಧ್ಯಮಗತಿಯಲ್ಲಿರುತ್ತದೆ. ನಿಮ್ಮ ನಡವಳಿಕೆಗಳು ನಿಮ್ಮ ಲಾಭಕ್ಕೆ ಮಾತ್ರ ಸೀಮಿತವಾಗಿರುತ್ತವೆ. ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿನ ಸೌಖ್ಯ ಖಂಡಿತ ಇರುತ್ತದೆ. ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣಬಹುದು. ವಿದ್ಯಾರ್ಥಿಗಳಿಗೆ ಅವರ ನಿರೀಕ್ಷೆಯ ಹತ್ತಿರ ಫಲಿತಾಂಶಗಳು ದೊರೆಯುತ್ತವೆ. ಬಂಧುಗಳಲ್ಲಿ ಹಣಕಾಸಿನ ವ್ಯವಹಾರಕ್ಕಾಗಿ ಬಿಸಿ ಬಿಸಿ ಚರ್ಚೆಗಳಾಗಬಹುದು. ಮೂಳೆ ನೋವುಗಳಿರುವವರು ಚಿಕಿತ್ಸೆಗಾಗಿ ಹೋಗುವುದು ಒಳ್ಳೆಯದು. ಸಂಗಾತಿಯಿಂದ ಗೌರವ ದೊರೆತರೂ ಸಹ ನಿರೀಕ್ಷಿಸಿದ ಸಹಕಾರಗಳು ದೊರೆಯುವುದಿಲ್ಲ. ಸಂಗಾತಿಯ ಸಂತೋಷಕ್ಕಾಗಿ ನೀವು ಹಣ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಇರುತ್ತದೆ. ಸಾಂಪ್ರದಾಯಿಕ ಕೃಷಿ ಮಾಡುವವರಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಅದಕ್ಕೆ ಬೇಕಾದ ಸಲಕರಣೆಗಳು ಧನ ಸಹಾಯಗಳು ಕೂಡ ಒದಗಿ ಬರುತ್ತವೆ. ಸರ್ಕಾರಿ ಹಿರಿಯ ಅಧಿಕಾರಿಗಳಿಗೆ ವರ್ಗಾವಣೆಯಾಗುವ ಯೋಗವಿದೆ. ಕಟಕ ರಾಶಿ. ಆರಂಭದಲ್ಲಿ ಸ್ಥಿರ ಮನಸ್ಸು ಇರುವುದಿಲ್ಲ. ಧನಾದಾಯವು ನಿರೀಕ್ಷಿತ ಮಟ್ಟದಲ್ಲಿ ಇರುವುದಿಲ್ಲ. ನಿಮ್ಮ ನಡವಳಿಕೆಗಳಲ್ಲಿ ಹೆಚ್ಚು ಧರ್ಮಶ್ರದ್ಧೆ ಇರುತ್ತದೆ. ಕೆಲವು ಬಂಧುಗಳು ಈ ಧರ್ಮಶ್ರದ್ಧೆಯನ್ನು ವಿರೋಧಿಸಬಹುದು. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ನಿರೀಕ್ಷಿಸಿದ ಫಲಿತಾಂಶ ಬರಬಹುದು. ದೇಹದಲ್ಲಿ ವಾಯು ಪ್ರಕೋಪ ಕಾಣಿಸಬಹುದು. ಮಲ್ಲಯುದ್ಧ ಅಥವಾ ಮುಷ್ಟಿಯುದ್ಧವನ್ನು ಕಲಿಯುವವರಿಗೆ ಹೆಚ್ಚಿನ ಅನುಕೂಲಗಳು ದೊರೆಯುತ್ತವೆ. ಸಂಗಾತಿಯು ನಿಮ್ಮ ಕಡೆ ಹೆಚ್ಚು ಗಮನ ಕೊಡುವುದಿಲ್ಲ. ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿಸಿದ ಲಾಭ ಇರುವುದಿಲ್ಲ. ಉದ್ಯೋಗದಲ್ಲಿ ಹೆಚ್ಚು ಸ್ಥಾನ ದೊರೆತು ಆದಾಯ ಹೆಚ್ಚಾಗುತ್ತದೆ. ಸಂಗಾತಿಯ ಸಂತೋಷಕ್ಕಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ. ಕೆಲವರಿಗೆ ಅನಿರೀಕ್ಷಿತ ಧನಲಾಭ ಆಗುವ ಸಾಧ್ಯತೆಗಳಿವೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಹಿಡಿತ ಕಡಿಮೆಯಾಗುವ ಸಾಧ್ಯತೆಗಳಿವೆ. ಉದ್ಯೋಗ ಅಥವಾ ವ್ಯವಹಾರಗಳಲ್ಲಿ ನಿರೀಕ್ಷಿಸಿದ ಪ್ರಗತಿ ಇರುತ್ತದೆ. ಸಿಂಹರಾಶಿ.
ಆತ್ಮಾಭಿಮಾನ ಬಹಳ ಹೆಚ್ಚಾಗಿರುತ್ತದೆ. ಧನಾದಾಯವು ಕಡಿಮೆ ಇರುತ್ತದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಹಿರಿಯರ ಸಹಕಾರ ದೊರೆಯುತ್ತದೆ. ಆಸ್ತಿ ಖರೀದಿಯ ವ್ಯವಹಾರಗಳಲ್ಲಿ ಮುಂದುವರಿಯುವುದು ಬೇಡ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಉತ್ತಮ ಫಲಿತಾಂಶ ಬರಬಹುದು. ಅಜೀರ್ಣ ನಿಮ್ಮನ್ನು ಕಾಡಬಹುದು. ಸಂಗಾತಿಯ ನಡುವೆ ಕಾವೇರಿದ ಮಾತುಗಳಾಗಬಹುದು. ವೃತ್ತಿಯಲ್ಲಿದ್ದ ಕಿರಿಕಿರಿಗಳು ಸ್ವಲ್ಪ ಭಾಗ ಪರಿಹಾರವಾಗುತ್ತವೆ. ಗಣಿಗಾರಿಕೆ ಮಾಡುವವರಿಗೆ ಸ್ಥಳೀಯರಿಂದ ತೊಂದರೆಗಳು ಬರಬಹುದು. ಹೈನುಗಾರಿಕೆ ಮಾಡುವವರಿಗೆ ಲಾಭ ಕಡಿಮೆಯಾಗುತ್ತದೆ. ವಿದೇಶಿ ವ್ಯವಹಾರ ಮಾಡುವವರಿಗೆ ಸರ್ಕಾರದಿಂದ ನೋಟಿಸುಗಳು ಬರುವ ಸಾಧ್ಯತೆಗಳಿವೆ. ಹಿರಿಯ ವಿದ್ವಾಂಸರುಗಳಿಗೆ ಗೌರವ ದೊರೆಯುತ್ತದೆ. ವೃತ್ತಿಯ ಸ್ಥಳದಲ್ಲಿ ಇದ್ದ ಉಸಿರುಗಟ್ಟುವ ವಾತಾವರಣ ಈಗ ನಿವಾರಣೆಯಾಗುತ್ತದೆ. ಗಣಿಗಾರಿಕೆ ಮಾಡುವವರಿಗೆ ಜನರಿಂದ ತೊಂದರೆಗಳು ಆಗಬಹುದು. ಕನ್ಯಾ ರಾಶಿ. ನಿಮಗೆ ಪಶ್ಚಾತ್ತಾಪ ಮೂಡಿ ಸರಿಯಾದ ದಾರಿಯಲ್ಲಿ ನಡೆಯಲು ಪ್ರಾರಂಭಿಸುವಿರಿ. ಧನಾದಾಯವು ನಿರೀಕ್ಷಿತ ಮಟ್ಟದಲ್ಲಿ ಇರುವುದಿಲ್ಲ. ನಿಮ್ಮ ಕೆಲಸಗಳಿಗೆ ನಿಮ್ಮ ಸಂಗಾತಿಯಿಂದಲೇ ಅಡ್ಡಿ ಬರುವ ಸಾಧ್ಯತೆಗಳಿವೆ. ಆಸ್ತಿ ಖರೀದಿಯ ವಿಚಾರದಲ್ಲಿ ಸ್ವಲ್ಪ ಬೆಳಕು ಕಾಣುತ್ತದೆ. ಕುಟುಂಬದಲ್ಲಿ ಶಾಂತತೆ ನೆಲೆಸಬಹುದು. ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲವಿರುತ್ತದೆ. ಸೊಂಟದ ನೋವು ಅಥವಾ ಬೆನ್ನು ನೋವುಗಳು ಕೆಲವರಿಗೆ ಕಾಣಿಸಬಹುದು. ಸಂಗಾತಿ ನಿಮ್ಮ ವಿರುದ್ಧವಾಗಿ ಮಾತನಾಡುವರು, ಎಚ್ಚರವಾಗಿರಿ. ಉದ್ಯೋಗದಲ್ಲಿ ನಿಮ್ಮ ನಿರೀಕ್ಷೆಯ ಪ್ರಗತಿ ನಿಧಾನಗತಿಯಲ್ಲಿರುತ್ತದೆ. ತಾಯಿಯಿಂದ ಸಹಾಯ ದೊರೆಯುವ ಸಾಧ್ಯತೆಗಳಿವೆ. ಉದ್ಯೋಗ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಗೌರವಯುತವಾಗಿ ನಡೆದುಕೊಳ್ಳುವುದು ನಿಮಗೆ ಒಳ್ಳೆಯದು. ಹೈನುಗಾರಿಕೆ ಮಾಡುವವರಿಗೆ ಆದಾಯ ಕಡಿಮೆಯಾಗಬಹುದು. ತುಲಾ ರಾಶಿ. ನಿಮ್ಮಲ್ಲಿ ಅತೀವವಾದ ಆತ್ಮಾಭಿಮಾನ ಇರುತ್ತದೆ. ಧನಾದಾಯವು ಮಧ್ಯಮಗತಿಯಲ್ಲಿರುತ್ತದೆ. ಮಾತುಗಳಲ್ಲಿ ತಾಳ್ಮೆ ಇದ್ದರೂ ಸಹ ಕೃತಿಯಲ್ಲಿ ಅದು ಇರುವುದಿಲ್ಲ. ಕುಟುಂಬದಲ್ಲಿ ನಿರೀಕ್ಷಿತ ಸಂತಸ ಖಂಡಿತ ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಅಷ್ಟು ಒಳ್ಳೆಯ ಯಶಸ್ಸು ಇರುವುದಿಲ್ಲ. ಹರಿತವಾದ ಆಯುಧಗಳನ್ನು ಉಪಯೋಗಿಸುವಾಗ ಎಚ್ಚರ ಇರಲಿ. ಗಾಯಗಳಾಗುವ ಸಾಧ್ಯತೆಗಳಿವೆ. ಸಂಗಾತಿಯಿಂದ ಸ್ವಲ್ಪ ಮಟ್ಟಿನ ಧನ ಸಹಕಾರ ಸಿಗುತ್ತದೆ. ಪರಿಚಯದವರಿಂದ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸರಾಗತೆಯನ್ನು ಕಾಣಬಹುದು. ಏರಿಕೆ ನಿರೀಕ್ಷೆಯಲ್ಲಿದ್ದ ನಿಮ್ಮ ಸಂಗಾತಿಯ ಆದಾಯಗಳು ಏರುವುದು ನಿಧಾನವಾಗಬಹುದು. ಹಿರಿಯರ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಅವಕಾಶಗಳು ದೊರೆಯುತ್ತವೆ. ತಾಯಿಯಿಂದ ಹೆಚ್ಚಿನ ಸಹಕಾರಗಳು ದೊರೆಯುತ್ತವೆ. ವೃತ್ತಿಯಲ್ಲಿ ನಿಮಗೆ ಸ್ಥಾನಮಾನ ದೊರೆಯಬಹುದು. ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಡುವಿರಿ. ಸಂಗಾತಿಯ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿ ಇರಲಿ. ವೃಶ್ಚಿಕ ರಾಶಿ. ದೊಡ್ಡದಾದ ನಿರ್ಧಾರವನ್ನು ಕೈಗೊಂಡು ಮುಂದುವರಿಯುವಿರಿ. ಧನಾದಾಯವು ಈಗ ಮಧ್ಯಮಗತಿಯಲ್ಲಿದ್ದು ಚೇತರಿಕೆಯ ಹಾದಿಯತ್ತ ಹೊರಳುತ್ತದೆ. ಎಲ್ಲರನ್ನೂ ಅನುಸರಿಸಿಕೊಂಡು ನಡೆಯುವಿರಿ. ರೈತರಿಗೆ ಕೃಷಿಯಿಂದ ಲಾಭವಿರುತ್ತದೆ. ಕೃಷಿ ಜಮೀನುಗಳನ್ನು ಕೊಳ್ಳಬಹುದು. ಕೃಷಿಯ ನವೀನ ತಂತ್ರಜ್ಞಾನಗಳನ್ನು ಕಲಿಯುತ್ತಿರುವವರಿಗೆ ಹೆಚ್ಚು ಅನುಕೂಲತೆಗಳು ಒದಗುತ್ತದೆ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಕಡಿಮೆ ಯಶಸ್ಸು ಇರುತ್ತದೆ. ತಲೆನೋವು ಕೆಲವರನ್ನು ಬಾಧಿಸಬಹುದು. ಮಾನಸಿಕ ರೋಗಿಗಳಿಗೆ ಆರೋಗ್ಯ ಸುಧಾರಿಸಬಹುದು. ಸಂಗಾತಿಯಿಂದ ಧನ ಸಹಾಯ ಇರುತ್ತದೆ. ಅನಿರೀಕ್ಷಿತ ಆದಾಯ ಅಥವಾ ಖರ್ಚು ಬರುವ ಸಾಧ್ಯತೆ ಇದೆ. ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ವೃತ್ತಿಯಲ್ಲಿ ಹಿತಶತ್ರುಗಳಿದ್ದರೂ ಸಹ ವೃತ್ತಿ ಮುಂದುವರಿಯುತ್ತದೆ. ಈಗ ಸರ್ಕಾರಿ ಅಧಿಕಾರಿಗಳಿಗೆ ಸ್ವಲ್ಪ ಮಟ್ಟಿನ ಮೇಲಾದಾಯ ಬರುವ ಸಾಧ್ಯತೆಗಳಿವೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅತಿ ದೊಡ್ಡ ಹೂಡಿಕೆಗಳು ಖಂಡಿತ ಬೇಡ. ಧನಸ್ಸು ರಾಶಿ. ಮನಸ್ಸಿನಲ್ಲಿ ಚಂಚಲತೆ ಇರುತ್ತದೆ. ನಿಮ್ಮ ಪರಿಶ್ರಮದ ನಡವಳಿಕೆಗಳಿಂದ ಮಾತ್ರ ಧನ ಸಂಪಾದನೆಯಾಗುತ್ತದೆ. ಶತ್ರುಗಳನ್ನು ಸದ್ದಿಲ್ಲದಂತೆ ಸುಮ್ಮನಾಗಿಸುವಿರಿ. ಆಸ್ತಿ ವಿಚಾರಗಳಲ್ಲಿ ಹೆಚ್ಚು ಗೊಂದಲಗಳಾಗುವ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ. ಮಕ್ಕಳಿಂದ ಧನ ಸಹಾಯ ಇರುತ್ತದೆ. ಪಿತ್ತ ವಿಕಾರಗಳಾಗುವ ಸಾಧ್ಯತೆ ಕೆಲವರಿಗಿದೆ. ಪ್ರೀತಿ ಪ್ರೇಮದಲ್ಲಿರುವವರಿಗೆ ಯಶಸ್ಸು ದೊರೆಯುತ್ತದೆ. ಸಂಗಾತಿ ಕಡೆಯವರು ನಿಮಗೆ ಸಹಾಯಕ್ಕಾಗಿ ಬರುವರು. ತಂದೆಯ ಆಸ್ತಿಯಲ್ಲಿ ನಿಮಗೂ ಪಾಲು ದೊರೆಯುತ್ತದೆ. ಸರ್ಕಾರಿ ಅಧಿಕಾರಿಗಳಿಗೆ ಆದಾಯ ಹೆಚ್ಚುವ ಸಾಧ್ಯತೆಗಳಿವೆ.
ಧಾರ್ಮಿಕ ಕೆಲಸಗಳನ್ನು ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ. ಸಮಾಜದಿಂದ ಸಹಕಾರ ದೊರೆಯುತ್ತದೆ. ಒಡವೆ ವಸ್ತುಗಳ ಬಗ್ಗೆ ಪ್ರಯಾಣ ಕಾಲದಲ್ಲಿ ಎಚ್ಚರವಾಗಿರಿ. ವಾಯು ಸಂಬಂಧಿ ತೊಂದರೆಗಳು ಕೆಲವರನ್ನು ಕಾಡಬಹುದು, ಆದರೂ ಅತಿ ತೊಂದರೆ ಖಂಡಿತ ಇರುವುದಿಲ್ಲ. ಮಕರ ರಾಶಿ. ತಾಳ್ಮೆಯಿಂದ ಮುನ್ನಡೆಯುವುದು ಬಹಳ ಒಳಿತು. ಧನಾದಾಯವು ಕಡಿಮೆ ಇರುತ್ತದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಬಂಧುಗಳಿಂದ ಅಡ್ಡಿ ಬರುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷ ಕೂಟಗಳು ಆಗಬಹುದು. ಆಸ್ತಿ ವಿಚಾರದಲ್ಲಿ ಈಗ ಶುಭವಾರ್ತೆಗಳು ಕೇಳಿ ಬರುತ್ತವೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಹೆಚ್ಚು ಯಶಸ್ಸು ಇರುತ್ತದೆ. ಮಕ್ಕಳಿಂದ ನಿಮಗೆ ಧನ ಸಹಾಯ ಇರುತ್ತದೆ. ಶೀತ ಬಾಧೆ ಇರುವವರು ಎಚ್ಚರ ವಹಿಸಿರಿ. ಸಂಗಾತಿ ನಿಮ್ಮ ಮೇಲೆ ಮುನಿಸಿಕೊಳ್ಳಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವಿಲ್ಲದಿದ್ದರೂ ಸಹ ನಷ್ಟ ಇರುವುದಿಲ್ಲ. ತಂದೆಯಿಂದ ಧರ್ಮಜ್ಞಾನವನ್ನು ಪಡೆಯಬಹುದು. ವೇತನದ ಏರಿಕೆಗೆ ಈಗ ತೆರೆ ಬೀಳುತ್ತದೆ. ಕೃಷಿ ಉತ್ಪನ್ನಗಳನ್ನು ಮಾರುವವರಿಗೆ ಲಾಭವಿರುತ್ತದೆ. ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ಖರ್ಚಾಗುತ್ತದೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿಯನ್ನು ಕಾಣಬಹುದು. ಕುಂಭರಾಶಿ. ಹಿರಿಯರು ಧರ್ಮಕರ್ಮಗಳನ್ನು ತೂಗಿ ನೋಡುವರು. ಧನಾದಾಯವು ಕಡಿಮೆ ಇದ್ದರೂ ಸಹ ಅದರ ನಿರ್ವಹಣೆಯನ್ನು ಸರಿಯಾಗಿ ಮಾಡಿಕೊಳ್ಳುವರು. ಯುವಕರ ಹಗುರ ಮಾತುಗಳು ಅವರ ಆದಾಯಕ್ಕೆ ಧಕ್ಕೆ ತರಬಹುದು. ಸಮಾಜಮುಖಿ ಕೆಲಸ ಮಾಡುವವರಿಗೆ ಹೆಚ್ಚು ಸಹಕಾರಗಳು, ಗೌರವಗಳು ಸಮಾಜದಿಂದ ದೊರೆಯುತ್ತವೆ. ಆಸ್ತಿ ಕೊಳ್ಳಲು ಬೇಕಾದ ಧನ ಒದಗುತ್ತದೆ. ವಿದ್ಯಾರ್ಥಿಗಳು ಸ್ಥಿರ ಮನಸ್ಸಿನಿಂದ ಓದಿದ್ದಲ್ಲಿ ನಿರೀಕ್ಷಿತ ಫಲಿತಾಂಶ ಪಡೆಯಬಹುದು. ಅನಾರೋಗ್ಯ ಪೀಡಿತರ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು. ನಿಮ್ಮ ಚಟುವಟಿಕೆಗಳ ಮೇಲೆ ನಿಮ್ಮ ಸಂಗಾತಿ ಸದಾ ಕಣ್ಣಿಟ್ಟಿರುತ್ತಾರೆ. ಧರ್ಮ ಬೋಧನೆ ಮಾಡುವವರಿಗೆ ಅತಿ ಹೆಚ್ಚು ಪ್ರಾಶಸ್ತ್ಯ ದೊರೆಯುತ್ತದೆ. ತಂದೆಯಿಂದ ಹಣ ವಸೂಲಿ ಮಾಡುವಿರಿ. ಕೃಷಿಕರಿಗೆ ಹೆಚ್ಚು ಆದಾಯವಿರುತ್ತದೆ. ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾದ ಯಶಸ್ಸು ಇರುತ್ತದೆ. ವಿದೇಶದಲ್ಲಿ ಓದುತ್ತಿರುವವರಿಗೆ ಹೆಚ್ಚಿನ ಯಶಸ್ಸು ಇರುತ್ತದೆ. ಮೀನರಾಶಿ. ನಿಮ್ಮದೇ ಆದ ಒತ್ತಡಗಳಿಂದ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಪಡೆಯುವಿರಿ. ಹಣದ ಒಳಹರಿವು ಅಗತ್ಯವನ್ನು ಪೂರೈಸುವಷ್ಟಿರುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಶ್ರದ್ಧೆ ತೋರುವಿರಿ. ಹಿರಿಯರು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರ ನೀಡುವರು. ಭೂಮಿಯನ್ನು ಕೊಳ್ಳುವ ಯೋಗ ಖಂಡಿತ ಇದೆ. ತಾಯಿಯಿಂದ ಧನ ಸಹಕಾರಗಳು ದೊರೆಯುತ್ತವೆ. ವಿದ್ಯಾರ್ಥಿಗಳ ಯಶಸ್ಸು ಇರುತ್ತದೆ. ಬಾಯಿಯಲ್ಲಿ ತೊಂದರೆ ಅಥವಾ ಕಣ್ಣಿನ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಪಾಲುದಾರರು ವ್ಯವಹಾರಗಳಲ್ಲಿ ನಿಮ್ಮನ್ನು ನಿರ್ಲಕ್ಷಿಸಬಹುದು. ಕೆಲವೊಂದು ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಪ್ರವೇಶ ದೊರೆಯುವ ಸಾಧ್ಯತೆಗಳಿವೆ. ಉದ್ಯೋಗದಲ್ಲಿ ನಿರೀಕ್ಷೆ ಮಾಡಿದ್ದ ಯಶಸ್ಸು ದೊರೆಯುತ್ತದೆ. ಧಾರ್ಮಿಕ ಚಿಂತನೆಗಳನ್ನು ಜನರಿಗೆ ತಿಳಿಸುವವರಿಗೆ ಹೆಚ್ಚು ಗೌರವ ದೊರೆಯುತ್ತದೆ. ಸಮಾಜದಿಂದ ದೇಣಿಗೆ ಸಂಗ್ರಹ ಮಾಡಬಹುದು. ಆತ್ಮೀಯರೇ, ಇದುವರೆಗೆ ನಾನು ತಾರೀಖು 12/5/2024ರಿಂದ 18/5/2024ರವರೆಗಿನ ವಾರ ಭವಿಷ್ಯವನ್ನು ತಿಳಿಸಿದ್ದೇನೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ. ಇದರಿಂದ ಮುಂದಿನ ವಿಡಿಯೋಗಳು ನೋಟಿಫಿಕೇಷನ್ಗಳು ತಲುಪುತ್ತವೆ.